ಇಲ್ಲಿ ನೋಡಿ ಇನ್ನೂ ಸ್ಟೋರ್ ಹತ್ರ ಇದ್ದೀನಿ. ನೈಟ್ 12 ಆಗ್ತಾ ಇದೆ. ಆಲ್ರೆಡಿ 12 ದಾಟೋಗಿದೆ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ಇವಾಗ ಸೀದಾ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಮ್ಮ ಬ್ಲಾಗ್ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಏನು ಅಂತಂದರೆ ಗೈಸ್, ಇವತ್ತು ನಮ್ಮ ಬ್ಲಾಗ್ ನಾನು ಆ್ಯಂಡ್ ಈ ವೀಕಿಂದ ನನಗೆ ಈವ್ನಿಂಗ್ ಶಿಫ್ಟ್ ವರ್ಕ್ ಇರುತ್ತೆ ಗೈಸ್. 3 ಗಂಟೆಯಿಂದ ನೈಟ್ 12 ತನಕ ವರ್ಕ್ ಇರುತ್ತೆ. ಸೊ ಹಾಗಾಗಿ ಮಾರ್ನಿಂಗಿಂದ ನಾನು 3 o'clock ತನಕ ಫ್ರೀ ಆಗಿರ್ತೀನಿ ಗೈಸ್. ಸೊ ಬ್ಲಾಗ್ಸ್ ಇದು ಮಾಡ್ತೀನಿ ಆ್ಯಂಡ್ ವರ್ಕ್ಗೆ ಹೋದ್ಮೇಲೆ ವರ್ಕಲ್ಲಿ ಇನ್ನೂ ಸ್ವಲ್ಪ ಮಾಡ್ತೀನಿ ಗೈಸ್. ಒಳಗಡೆ ಫೋನಲ್ಲೂ ಇಲ್ಲ, ಸೊ ಒಳಗಡೆ ಫೋನ್ ವಿಡಿಯೋ ಮಾಡೋಕ್ಕಿರಲ್ಲ. ಸೊ ಇವತ್ತು ನಾನು ಬೆಳಗ್ಗೆ ಗೈಸ್ 8 o'clockಗೆ ಬ್ಲಾಗ್ ಅಪ್ಲೋಡ್ ಮಾಡೋದಿತ್ತು. ಸೊ ಅಪ್ಲೋಡ್ ಮಾಡಬೇಕು, ಆದರೆ ನನ್ನ ವಿಡಿಯೋ ಎಡಿಟಿಂಗ್ ಆಗಿದೆ. ಇಲ್ಲಿ ನೋಡಿ, ಎಕ್ಸ್ಪೋರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಜಾಸ್ತಿ ತೊಗೋತಾ ಇದೆ ಗೈಸ್. ಆ್ಯಂಡ್ ಇಲ್ಲಿ ನೋಡಿ, ಜಸ್ಟ್ ಎಕ್ಸ್ಪೋರ್ಟ್ ಆಗೋಕ್ಕೆ ಟೈಮ್ ಜಾಸ್ತಿ ತೊಗೋತಾ ಇದೆ, ಬಟ್ ಅಪ್ಲೋಡ್ ಆಗೋಕ್ಕೆ ಟೈಮ್ ಎಷ್ಟು ತೊಗೋತೋ ಗೊತ್ತಿಲ್ಲ. ಬಟ್ ಇವಾಗ ಟೈಮ್ ನೋಡಿದರೆ ಇಲ್ಲಿ ನೋಡಿ 8:30 ಆಗ್ತಾಯಿದೆ ಗೈಸ್. ಟೈಮ್ ನೋಡಿದರೆ 8:30 ಆಗ್ತಾಯಿದೆ. ಆ್ಯಂಡ್ ಇವಾಗ ಇನ್ನೂ ವಿಡಿಯೋನು ಎಕ್ಸ್ಪೋರ್ಟ್ ಆಗಿಲ್ಲ, ಇನ್ನೂ ಅಪ್ಲೋಡ್ನೂ ಆಗಿಲ್ಲ. ಸೊ ಗೈಸ್ ಅವಾಗ ಈ ಥರ ಆಗ್ತಾ ಇರುತ್ತೆ. ಸೊ ನೆಟ್ವರ್ಕ್ ಇಶ್ಯೂಸ್ ಜಾಸ್ತಿ ಇದ್ದಾವೆ ಗೈಸ್. ನಾನು ಸಿಮ್ ಪಾಟ್ ಮಾಡಿಸ್ಬೇಕಾಗುತ್ತೆ. ಸೊ ನೋಡೋಣ, ಆದಷ್ಟು ಟ್ರೈ ಗೈಸ್. ನನ್ನ ಫೋನಲ್ಲಿ ಇಷ್ಟು ಡಾಟಾ ಇಲ್ಲ ಅಂತಂದ್ರು, ನೆಟ್ವರ್ಕ್ ಇಲ್ಲ ಅಂತಂದ್ರು, ಆದರೂ ಟ್ರೈ ಮಾಡ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ಇವಾಗ ನಾನು ಪ್ರೆಸೆಂಟ್ ಕಿಚನಲ್ಲಿದ್ದೀನಿ. ಆ್ಯಂಡ್ ಇವತ್ತು ಗರಂ ಜೋಳದ ರೊಟ್ಟಿ ಮತ್ತು ಇಲ್ಲಿ ಬೀನ್ಸ್ ಆಗಿದೆ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ಬೆಂಡೆ. ಆ್ಯಂಡ್ ಇವಾಗ ನಾನು ಇನ್ನೂ ಇವಾಗ ಎದ್ದಿದ್ದೀನಿ ಗೈಸ್. ಯಾಕಂತಂದರೆ ನಿನ್ನೆ ಈವ್ನಿಂಗ್ ಬಂದಿದ್ದೀನಿ. ಸೊ ಫುಲ್ ಟಯರ್ಡ್ ಆಗಿತ್ತು, ವರ್ಕಿಂದ ಬಂದಿದ್ದಾದಮೇಲೆ ಫುಲ್ ಟಯರ್ಡ್ ಆಗಿತ್ತು ಗೈಸ್. ಸೊ ಹಾಗಾಗಿ ನಾನೇನು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ನಾನು ಬಂದಿದ್ದೀನಿ. ಆ್ಯಂಡ್ ಇವಾಗ ನಾನು ಫ್ರೀ ಇದ್ದೀನಿ ಗೈಸ್ ಮನೆಯಲ್ಲಿ. ಸೊ ಮಾರ್ನಿಂಗಿಂದ 3 o'clock ತನಕ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ವರ್ಕಿಗೆ ಹೋಗಿ ವ್ಲಾಗ್ ಮಾಡ್ತೀನಿ. ನೈಟ್ 12 ಆಗುತ್ತೆ ಗೈಸ್. ಅವಾಗೂ ನಿಮಗೆ ಆ್ಯಡ್ ಮಾಡ್ತೀನಿ, ವ್ಲಾಗ್ಸಲ್ಲಿ ಆ್ಯಡ್ ಮಾಡ್ತೀನಿ ಗೈಸ್. ಆ್ಯಂಡ್ ನೋಡೋಣ, ಮತ್ತು ಮಾರ್ನಿಂಗ್ ಎದ್ದು ವ್ಲಾಗ್ ಎಡಿಟ್ ಮಾಡಬೇಕು. ಅರ್ಲಿ ಮಾರ್ನಿಂಗ್ ಇಲ್ಲ ಮಿಡ್ ನೈಟಲ್ಲೇ ಎಡಿಟ್ ಮಾಡಿ ಬಿಟ್ಬಿಡ್ಬೇಕು ಗೈಸ್. ಯಾಕಂತಂದರೆ ಮಾರ್ನಿಂಗ್ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಇಷ್ಟಪರಿ ಟೈಮ್ ತೊಗೋತಾ ಇದೆ. ಇದು ಇನ್ನೂ ಜಸ್ಟ್ ನೋಡಿ 39%, 40% ಇನ್ನೂ ಆಗಿಲ್ಲ. ಟೈಮ್ ನೋಡಿ 8:26 ಆಗಿದೆ, 8:27 ಆಗ್ತಾಯಿದೆ. ಆ್ಯಂಡ್ ಇನ್ನೂ ಎಕ್ಸ್ಪೋರ್ಟ್ನೂ ಆಗಿಲ್ಲ. ನಾನು ಯಾವಾಗ ಅಪ್ಲೋಡ್ ಮಾಡಲಿ ಗೈಸ್? ಅಪ್ಲೋಡ್ ಮಾಡೋಕ್ಕೂ ಮಿನಿಮಮ್ 2 to 3 hours, ಅಪ್ಲೋಡ್ ಮಾಡೋಕ್ಕೂ 2 to 3 hours ಟೈಮ್ ತೊಗುತ್ತೆ ಇದು. ಸೊ ಇನ್ನೂ ನಾನು ಈ ಬ್ಲಾಗ್ ಅಪ್ಲೋಡ್ ಮಾಡಬೇಕು, ಇನ್ನೂ ಒಂದು ಅಪ್ಲೋಡ್ ಮಾಡಬೇಕು, ಅದು ಎಡಿಟ್ ಮಾಡಬೇಕು. ಸೊ ಡಾಟಾನು ಜಾಸ್ತಿ ಬಿಡೋಲ್ಲ. ಸೊ ಕೀಪ್ ಸಪೋರ್ಟಿಂಗ್ ಗೈಸ್ ಆ್ಯಂಡ್ ಕೀಪ್ ವಾಚಿಂಗ್. ಆ್ಯಂಡ್ ಇವಾಗ ನಾನು ಫ್ರೆಶ್ ಅಪ್ ಆಗಿ ಸೊ ಮನೇಲಿ ಸ್ವಲ್ಪ ಲಿಟಲ್ ಬಿಟ್ ಕೆಲಸ, ಅವು ನೀರು ತರೋದು, ಫಿಲ್ಟರ್ ವಾಟರ್ ನೀರು ತರೋದು, ಸ್ವಲ್ಪ ಆ ನೀರು ತರೋದು, ನಲ್ಲೂ ನೀಟಾಗಿ ಬಂದಿಲ್ಲ ಅಂತೆ. ಸೊ ಅದೆಲ್ಲ ಮಾಡ್ತೀನಿ ಗೈಸ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್ ಗೈಸ್. ಮತ್ತೆ ಮಧ್ಯಾಹ್ನ ಸಿಗೋಣ. A few moments later. ಸೊ ಗೈಸ್ ಫೈನಲಿ ನಾನು ಇವತ್ತು ವರ್ಕಿದ್ದು ಟೈಮ್ ಆಗಿದೆ ಗೈಸ್. ಆ್ಯಂಡ್ ಇವಾಗ ಆ್ಯಕ್ಚುಲಿ 3 ಆಗ್ತಾಯಿದೆ. ಸೊ ನಾನು ಬ್ಲಿಂಕಿಟ್ ಸ್ಟೋರ್ ಹತ್ರ ಬಂದಿದ್ದೀನಿ. ಆ್ಯಂಡ್ ನಮ್ಮ ಲೋಡ್ನು ಬಂದಿದೆ ಗೈಸ್. ಮಿಲ್ಕ್ ವ್ಯಾನ್ ಬಂದಿದೆ. ಸೊ ಮಿಲ್ಕ್ ವ್ಯಾನ್ ಬಂದಿದೆ. ಇವಾಗ ಎಕ್ಸಾಕ್ಟ್ ಸ್ಟೋರ್ ಹತ್ರ ಇದ್ದೀನಿ. ಇಲ್ಲಿ ನೋಡಿ, ಶೂ ಹಾಕ್ಕೊಂಡು ಇವಾಗ ಸ್ಟೋರ್ ಒಳಗಡೆ ಹೋಗ್ಬೇಕು ಗೈಸ್. ಆ್ಯಂಡ್ ಇವಾಗ ಮತ್ತೆ ವರ್ಕ್ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ನೈಟ್ 12 ತನಕ ಇರುತ್ತೆ ಗೈಸ್. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. 5 hours later. ಸೊ ಗೈಸ್ ಫೈನಲಿ ಇವತ್ತು ಸ್ಟೋರ್ ವರ್ಕು ಸೆಕೆಂಡ್ ವೀಕ್ ಡೇ ಗೈಸ್. ಆ್ಯಂಡ್ ಸೆಕೆಂಡ್ ವೀಕ್ ಡೇ ನಂದು ಇವಾಗ ಸೆಕೆಂಡ್ ಶಿಫ್ಟ್ನು ಮುಗೀತು. ಆ್ಯಂಡ್ ಇಲ್ಲಿ ನೋಡಿ ಇನ್ನೂ ಸ್ಟೋರ್ ಹತ್ರ ಇದ್ದೀನಿ. ನೈಟ್ 12 ಆಗ್ತಾಯಿದೆ. ಆಲ್ರೆಡಿ 12 ದಾಟೋಗಿದೆ ಗೈಸ್. ಆ್ಯಂಡ್ ಇಲ್ಲಿ ನೋಡಿ ಇವಾಗ ಸೀದಾ ನಾನು ರಿಟರ್ನ್ ಮನೆಗೆ ಹೋಗ್ತಿದ್ದೀನಿ. ಸ್ವಲ್ಪ ಜನ ರೈಡರ್ಸ್ನೂ ಇದ್ದಾರೆ. ಸ್ಟೋರ್ ಕ್ಲೋಸ್ ಆಗ್ತಾಯಿದೆ. ಆ್ಯಂಡ್ ಇವಾಗ ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ ಗೈಸ್. ಆ್ಯಂಡ್ ಮತ್ತು ಇವಾಗ ಮನೆಗೆ ಹೋಗಿ ಈ ಟೈಮಲ್ಲಿ ಹೋಗಿ ವೀಡಿಯೋ ಮತ್ತೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಎಡಿಟ್ ಮಾಡ್ಬೇಕು ಗೈಸ್. ಆ್ಯಂಡ್ ಎಡಿಟ್ ಮಾಡಿ ಮತ್ತೆ ಮಾರ್ನಿಂಗ್ 8 o'clock ಅಪ್ಲೋಡ್ ಮಾಡಬೇಕು ಗೈಸ್. ಆ್ಯಂಡ್ ಸೊ ಇಷ್ಟೆಲ್ಲ ಇರುತ್ತೆ. ಇವಾಗ ಮನೆಗೆ ಹೋಗಿ ಸೊ ಇನ್ನು ಎಲ್ಲ ಮಾಡಬೇಕಿದೆ. ಸೊ ಇವಾಗ ನಮ್ಮ ಬ್ಲಿಂಕಿಟ್ ರೈಡರ ಒಬ್ಬಣ್ಣ ಮನೆಗೆ ಡ್ರಾಪ್ ಮಾಡ್ತಿದ್ದಾನೆ ಗೈಸ್. ಆರ್ಡ್ರ್ ಇಲ್ಲ ಏನಿಲ್ಲ ಗೈಸ್, ಬಟ್ ಸ್ವಲ್ಪ ಇಂಪರ್ಟಿಂದ ಮನೆಗೆ ಡ್ರಾಪ್ ಮಾಡ್ತಾ ಇದ್ದಾನೆ ಇವಾಗ ನನ್ನ. ಸೊ ನನಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ಬೇಕು ಗೈಸ್. ಇವಾಗ ಅವರು ಇವಾಗ ಪ್ರೆಸೆಂಟ್ ಕೊಟ್ರ ಅಂತಂದರು. ಸೊ ಹಾಗಾಗಿ ಆ್ಯಂಡ್ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಗೈಸ್. ಆ್ಯಂಡ್ ಇದು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಆ್ಯಂಡ್ ಇಲ್ಲಿ ನೋಡ್ರಿ ಗೈಸ್, ರೋಡ್ ಕಂಪ್ಲೀಟ್ ಎಲ್ಲ ಖಾಲಿ ಗೈಸ್. ರೋಡ್ ನೋಡ್ರಿ ಎಲ್ಲ ಕಂಪ್ಲೀಟ್ ಖಾಲಿ ಇದೆ. ಆ್ಯಂಡ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸರ್ ಫಾರ್ ವಾಚಿಂಗ್.